ಇಂದು ದಿವಂಗತ ಮಾತೋಶ್ರೀ ಶಕುಂತಲಾ ದೇವಿ ಪಾಟೀಲ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಶಕುಂತಲಾ ಪಾಟೀಲ್ ರೆಸಿಡೆಂಟಲ್ ಶಾಲೆಯಲ್ಲಿ ದಿವಂಗತ ಮಾತೋಶ್ರೀ ಶಕುಂತಲಾ ದೇವಿ ಪಾಟೀಲ್ ರವರ ಜನ್ಮದಿವಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಭೀಮರಾವ್ ಬಿ ಪಾಟೀಲ್, ಶ್ರೀಮತಿ ವಿದ್ಯಾ ಭೀಮರಾವ್ ಪಾಟೀಲ್, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರು, ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರು ಹಾಗೂ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರು, ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಭಿಷೇಕ್ ಆರ್ ಪಾಟೀಲ್ ರವರು, ಯುವ ನಾಯಕರಾದ ಶ್ರೀ ರುದ್ರಂ ಬಿ ಪಾಟೀಲ್ ರವರು ಪಾಲ್ಗೊಂಡು ಮಾತೋಶ್ರೀ ಶಕುಂತಲಾ ದೇವಿ ಪಾಟೀಲ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಭೀಮರಾವ್ ಬಿ ಪಾಟೀಲ್ ರವರು ಮಾತನಾಡಿದರು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಮಕ್ಕಳು ಇಂದಿನ ದಿನಗಳಲ್ಲಿ ಹೆಚ್ಚಿನ ಮೊಬೈಲ್ ಬಳಕೆ ಕಡೆ ಗಮನ ಹರಿಸದೆ ತಮ್ಮ ವಿದ್ಯಾಭ್ಯಾಸ ಸೇರಿದಂತೆ ಕ್ರೀಡೆ ಚಟುವಟಿಕೆಗಳ ಕಡೆಗೆ ಗಮನ ಹರಿಸುವ ಮುಖಾಂತರ ತಮ್ಮ ಉಜ್ವಲ ಭವಿಷ್ಯ ಪ್ರಜ್ವಲಿಸಿಕೊಳ್ಳಬೇಕೆಂದು ಅವರು ತಿಳಿಸಿದರು. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರು, ಬೀದರ್ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರು ಹಾಗೂ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರು, ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಅಭಿಷೇಕ್ ಆರ್ ಪಾಟೀಲ್ ರವರು ಸಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ದಿವಂಗತ ಬಸವರಾಜ್ ಪಾಟೀಲ್ ರವರ ಆಶಯದಂತೆ ನಮ್ಮ ಪರಿವಾರವು ಶಿಕ್ಷಣಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ನೀಡುತ್ತಿದ್ದು, ನಮ್ಮಲ್ಲಿ ವಿದ್ಯಾ ಕಲಿತು ಉನ್ನತ ಸ್ಥಾನಕ್ಕೇರಿದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹಾಗೂ ತಾವುಗಳು ಸಹ ಒಳ್ಳೆಯ ವಿದ್ಯಾಭ್ಯಾಸ ಪಡೆದುಕೊಂಡು ಮುಂದಿನ ಗುರಿ ಸಾಧಿಸಲು ಹಾರೈಸುತ್ತೇನೆ ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. Today you know that today Mata Sri Shakuntala Patil's birthday, 78th birthday today. I respected my Mrs. Vidya Patil and my son Abhishek Patil and Rudram Patil and principal and whole Shakuntala Patil staff are now teaching and everybody today who has joined my mother's birthday. I heartily welcome all students and staff. ಏನಾಗಿದೆ, ಇದು ಶಕುಂತಲಾ ಪಾಟೀಲ್ ಸ್ಕೂಲ್ ತೆಗಬೇಕಾಗಿತ್ತಂದ್ರೆ ನಮ್ಮ ಪೂಜೆ ಆದ ಬಸವರಾಜ್ ಪಾಟೀಲ್ ಅವ್ರದ್ದು ಏನೊಂದು ಏನಿತ್ತಪ್ಪ ಅಂದ್ರೆ ಇಲ್ಲಿ ಇದ್ದಂತ ಬೀದರ್ ಹುಮ್ನಾಬಾದ್ ತಾಲೂಕ ಯಾವುದೋ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಿಲ್ಲ. ಪೈಲೆ ಯಾವುದಾದ್ರು ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಿಲ್ಲ ಅಂತ ಇಲ್ಲಿ ನಾವೊಂದು ಶಕುಂತಲಾ ಪಾಟೀಲ್ ಅಂತ ನಿಮ್ದೆಲ್ಲ ಇದ್ದಂತ ಎಲ್ಲ ಲೋಕಲ್ದವ್ರಿಗೆ ಹುಮ್ನಾಬಾದ್ ಹಳ್ಳಿ ಪಳ್ಳಿ ಎಲ್ಲರಿಗೂ ಒಂದು ಎಜುಕೇಶನ್ ಕೊಡ್ಬೇಕಂತ ಹೇಳಿ ಇದು ಶಕುಂತಲಾ ಪಾಟೀಲ್ ರೆಸಿಡೆನ್ಷಿಯಲ್ ಸ್ಕೂಲ್ CBSE ಸ್ಕೂಲ್ ತೆಗ್ದಿತ್ತು. ಯಾಕಂದ್ರೆ ಅದೇ ರೀತಿಯಾಗಿ ಇಲ್ಲ ಅದ್ರ ಬಾದ್ ಏನಾಯ್ತು, ಶಕುಂತಲಾ ಫಾರ್ಮಸಿ ಕಾಲೇಜ್ ತೆಗೆದ್ರು ಮತ್ತು ಸಾಕಷ್ಟು KG ಹಿಡ್ಕೊಂಡು PG ತಕ್ಕ ಈ ಕ್ಯಾಂಪಸ್ ಎಲ್ಲ ಕಾಲೇಜಸ್ ಇವೆ. ಅದ್ರಲ್ಲಿ ಮೇನ್ ನಾವು ಏನು ಫೋಕಸ್ ಮಾಡ್ತಿದ್ದೀವಿ ಅಂದ್ರೆ ಇಲ್ಲಿ ಈಗಿನ. First of all, I would like to welcome you all for the 78th birthday celebration of my grandmother Shakuntala Patil at our school. I thank all the students who have given their effort in welcoming us. We are sorry we had to come by 10:30. It got a bit late because of all other preparations were going on at home. And the next, right now, as my uncle has spoken everything about it, I actually want to share. I'm having goosebumps on my hand actually, because I and my brothers and my sisters, we have never seen our grandmother. We have only felt her through their voice, through her stories, through her this thing. There has not been a single day where my father and my uncles, their sisters, they have not remembered their mother. There has not been even single moment where whatever good they do, better they do, or anything bad situation, they remember once my grandfather and my grandmother. You can see in their memory only they have built such a huge institution over here by which we all are participating today, and we all are learning today. I am very thankful to my grandfather Basaraj Patil sir, and followingly how they have, I wish all of us get a mother like